ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರಬಹುದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವರವರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ. ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರಬಹುದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವರವರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ. ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರಬಹುದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವರವರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ. ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರಬಹುದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವರವರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ. ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರಬಹುದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವರವರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ,
20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ. ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರ್ಬೋದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವ್ರವ್ರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ. ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರ್ಬೋದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವ್ರವ್ರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ಗೆ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ. ಪಾರ್ಟಿಗೆ ಬೆಂಗಳೂರು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ರೆಡಿ ಆಗ್ತಾ ಇರ್ಬೋದು. ಪಬ್ಗಳು, ಕ್ಲಬ್ಗಳು ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಂತ ಜನ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಏನೆಲ್ಲ ರೂಲ್ಸ್ ಇರುತ್ತೆ, ಯಾವೆಲ್ಲ ರಸ್ತೆಗಳು ಬಂದ್ ಆಗಿರುತ್ತೆ, ಟೈಮಿಂಗ್ಸ್ ಏನಿರುತ್ತೆ, ಏನಿರಲ್ಲ, ಎಷ್ಟೊತ್ತಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಕ್ಲೋಸ್ ಡೌನ್ ಆಗುತ್ತೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ, ಪ್ರತಿ ವರ್ಷದ ಹಾಗೇನೆ. ಸೊ ಅವ್ರವ್ರಿಷ್ಟ, ಒಂದಷ್ಟು ಜನ ಪಬ್ಗೆ ಹೋಗ್ತಾರೆ, ಕ್ಲಬ್ಗೆ ಹೋಗ್ತಾರೆ, ಇದೆಲ್ಲ ಮೋಜು ಮಸ್ತಿ ಎಲ್ಲವೂ ಕೂಡ ನಡೆಯುತ್ತೆ. ಆದ್ರೆ ಅದಕ್ಕೆ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರಾಜ್ಯ ಗೃಹ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಾವಳಿಗಳು ಅದನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ಸೊ ಏನೆಲ್ಲ ಇದೆ, 20,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲಾ ಕಡೆ ಸಿಸಿಟಿವಿ ಕಣ್ಗಾವಲಿರುತ್ತೆ. ಏನೋ ಆರಾಮಾಗಿ ಬಿಂದಾಸಾಗಿ ರಸ್ತೆ ಮೇಲೆ ಓಡಾಡ್ತಾ ಇದೀವಿ ಅಥವಾ ಕುಂತ್ ಬಿಟ್ಟಿದೀವಿ.